ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಸಖತ್ತಾಗಿದ್ದೀನಿ. ಇವತ್ತು ಬಂದು ನಾನು 8:30ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ನಿನ್ನೆ ನೈಟು ಕರ್ಮೀನ್ ಸಾಂಬಾರಲ್ವ, ಅದಕ್ಕೆ ದೋಸೆ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ದೋಸೆ ಕಾಯಿ ಚಟ್ನಿ ಮಾಡೋಣ ಅಂದರೆ ಕರೆಂಟ್ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಇವತ್ತು ಗುರುವಾರ ಆದ್ದರಿಂದ ಬನ್ನಿ ಇವತ್ತೆಲ್ಲ ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೃತು ಅನ್ನಿಸ್ಕೊಂಡೋಳೆ ಫ್ರೆಂಡ್ಸ್. ಏನು ಅಂದರೆ ವಿಷಯ, ಕೃತುದು ತುಪ್ಪ, ನಾನು ಮತ್ತು ಕೃತು ತುಪ್ಪ ತಿಂತಾ ಇದ್ದು ಅಲ್ವಾ. ಆವಾಗ ಏನು ಮಾಡಿದೆ ಅಂದರೆ ಕೃತು ತುಪ್ಪನ ಒಂಚೂರು ದೋಸೆಲಿ ಎಳ್ಕೊಂಬಿಟ್ಟೆ. ಅದಕ್ಕೆ ಅವಳು ನನ್ನ ತುಪ್ಪ ತಿಂದಲ್ಲ ಅಂತ ಅಂದ್ಬಿಟ್ಟು ಹೊತ್ಕೊಂಡೋಗಿ ಇಲ್ಲೇ ಸೋಫಾ ಮೇಲೆ ಮಲ್ಕೊಂಡ್ಳು. ಸೊ ಅವಳಿಗೆ ನಾನೇನು ಮಾಡಿದೆ ಅಂದರೆ ಬೇರೆ ತುಪ್ಪ ತಂದು ಹಾಕೊಟ್ಟೆ. ಅವಳು ಸಿಟ್ಟಲ್ಲಿ ಏನು ಮಾಡಿದ್ಲು ಅಂದರೆ ಆ ತುಪ್ಪನ ಇಲ್ಲಿ ಹಾಸಿಗೆ ಮೇಲೆ ಎಲ್ಲ ಎಸ್ಬಿಟ್ಟಿದ್ಲು ಫ್ರೆಂಡ್. ಅದು 5 ನಿಮಿಷ ಆದಮೇಲೆ ನೋಡಿದೆ. ಸೊ ಅದಕ್ಕೆ ಅದನ್ನೆಲ್ಲನೂ ಒರೆಸಿ, ಅದು ಸಿಂಡು ಬರುತ್ತೆ ತುಪ್ಪ. ಸೊ ಅದನ್ನೆಲ್ಲನೂ ಒರೆಸ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಇವಳಿಗೆ ಒಂದು ಏಟು ಹೊಡೆದೆ. ಅರ್ಧ ಗಂಟೆ ಹತ್ತವಳೆ ಫ್ರೆಂಡ್ಸ್ ಅವ್ರ ಅಮ್ಮಂಗೆ ಹೇಳ್ಕೊಂಡು. ಅವಳು ಯಾಕೆ ನಾನು ತುಪ್ಪ ತಿನ್ನಬೇಕಿತ್ತು, ಅವಳು ಯಾರು ಅಂತೆಲ್ಲ ಹೇಳ್ಕೊಂಡು ಹತ್ತವಳೆ. ಆಮೇಲಿಂದ ಕ್ಲೇಯಲ್ಲಿ ನಾನು ಕೃತುನ ಇಂಪ್ರೆಸ್ ಮಾಡೋದಕ್ಕೆ ಹಾವೆಲ್ಲನೂ ಮಾಡ್ಕೊಂಡು ಹೋಗಿದ್ದೆ. ಈ ಉಂಡೆ ಇದೆಯಲ್ಲ ಇದರಲ್ಲಿ ಎಲ್ಲನೂ ಮುರಿದಾಕಿದ್ಲು ಫ್ರೆಂಡ್ಸ್. ಇವಾಗ ಬಂದವಳು ನೋಡಿ. ಚಿನ್ನು ಬೈತಿಯಾ? ಏನಂತ ಹಾಂ, ನಿಂಗೇನೂ ಕರ್ಕೊಂಡೋಗಲ್ಲ, GRSಗೂ ಕರ್ಕೊಂಡೋಗಲ್ಲ. ಬಟ್ಟೆ ಬುಕ್ ಮಾಡಿದ್ದೀನಲ್ಲ, ಅದು ಬಂದ್ರೂ ಯಾರಿಗಾರು ಮಕ್ಕಳು ಕೊಟ್ಬಿಡ್ತೀನಿ. ಹಾಂ ಫ್ರೆಂಡ್ಸ್, ನಾವು ಒಂದು ಏಟು ಹೊಡೆದ್ರೆ ಅವಳು ರಿಟರ್ನು ಒಂದು ಏಟು ಹೊಡಿಲೇಬೇಕು. ಇಲ್ಲ ಅಂತ ಅಂದರೆ ಮುಗೀತು. ಅವಳು ಹೊಡೆದೇ ತೀರಿಸ್ಕೋಬೇಕು. ನಾನು ಹೊಡೆದ್ರೆ ಅವಳು ಹೊಡಿಬೇಕು. ಈ ಥರ ಅವಳು. ಐಲೈನರ್ ಇಕ್ಕೋತೀನಿ ಅಂತ ಇಕ್ಕೊಂಡಿಲ್ಲ. ಹೋಗಿ ಐಲೈನರ್ ಇಕ್ಕೋಗೆ. ಇನ್ನೇನೋ ಟೈಮ್ ಆಯಿತು ಫ್ರೆಂಡ್ಸ್. ಟೈಮ್ ನೋಡ್ಬೋದು ನೀವೇ. 9:15 9:10 ಆಗಿದೆ. ಸೊ 9:30ಗೆ ಬರೋದು ಇವ್ರದ್ದು. ಬನ್ನಿ ಏನೇನೆಲ್ಲ ಆಗುತ್ತೆ ನೋಡೋಣ. ನಮ್ಮ ಅಜ್ಜಿ ಇವತ್ತು ಹೊರಟಿದ್ರು ಫ್ರೆಂಡ್ಸ್, ಗುರುವಾರ ಅವರು ಊರಿಗೆ ಹೋಗೋಕ್ಕೆ. ಬಟ್ ನಾನೇ ತಡ್ಕೊಂಡಿದ್ದೀನಿ ನೆಕ್ಸ್ಟ್ ಗುರುವಾರ ಹೋಗವ ಅಂತ. ಯಾಕೋ ಬೇಜಾರು ನಮ್ಮ ಅಜ್ಜಿನ ಕಳ್ಸೋಕ್ಕೆ. ಸೊ ಇದನ್ನು ಹಿಡಿತಾ ಇರೋದು ಎಲ್ಲಿಗೆ ಅಂದರೆ ಬೆಂಗಳೂರು ಕೊಡೋಕ್ಕೆ. ನಮ್ಮ ದೊಡ್ಡಮ್ಮ ಈ ವ್ಲಾಗ್ನ ನೋಡ್ತಾ ಇರುತ್ತೆ. ಸುಷ್ಮಾ ಶನಿವಾರ ಬರ್ತಾಳಂತೆ ದೊಡ್ಡಮ್ಮ. ಸೊ ಅದಕ್ಕೋಸ್ಕರ ತಡ್ನಿಕಾಯಿನ ಹಿಡಿದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ. ಸೊ ಇದು ಮುಗಿತಾ ಬಂತು ತಡ್ನಿಕಾಯಿ. ಇನ್ನೇನು ಇಲ್ವಂತೆ, ಬರೀ ಹಸಿ ಕುಯ್ದಾಕ್ತಾಯಿದ್ವಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಕಾಯಿ ಇಲ್ವಲ್ಲ, ಕಾಯೆಲ್ಲ ತರ್ಕೊಂಡು ಹೋಗ್ಬಿಟ್ಟವ್ರೆ ಅಲ್ಲಿ ಗದ್ದೆ ಹತ್ರದವರು. ಸೊ ಹಾಗಾಗಿ ಕಾಯೆಲ್ಲನೂ ಅದೇ ಸೊಪ್ಪೆಲ್ಲ ಕುಯ್ಕೊಂಬರ್ತಾಯಿದ್ದೀವಿ ಕಾಯಿ ಇಲ್ವಲ್ಲ ಅಂತ. ಸೊ ಇರೋ ಕಾಯಿನ ಬಿಡಿಸ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಬಿಡಿಸ್ಕೊತಾರೆ. ಅಕ್ಕಪಕ್ಕದ ಮನೆಯವ್ರು ಬಿಡಿಸ್ಕೊಂಡಿದ್ದು ಅವ್ರು ತೊಗೊಳ್ತಾರೆ. ಸೊ ನಾವು ಬಿಡಿಸ್ಕೊಂಡಿದ್ದು ನಾವು ತೊಗೊಳ್ತೀವಿ. ಇದು ನಮ್ಮ ದೊಡ್ಡಮ್ಮನ ಕೊಡೋಕ್ಕೆ ಅವನ ಕೈಲಿ ಬಿಡಿಸ್ತಾ ಇದ್ದೀನಿ. ಇವಾಗ ನಾನು ಹೋಗಿ ಜಾಯ್ನ್ ಆಯ್ತೀನಿ. ಮತ್ತು ಮ್ಯಾಟ್ ಹಾಕಬೇಕು, ನಮ್ಮ ಕೃತುನ ಕಳಿಸ್ಕೊಡ್ಬೇಕು. ಇವತ್ತೇನೇನೆಲ್ಲ ಆಗುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಏನಾಗುತ್ತೆ ಬನ್ನಿ ನೋಡೋಣ ಫ್ರೆಂಡ್ಸ್. ಯಾಕೆ ಸಪೋರ್ಟ್ ಮಾಡಬಾರ್ದು? ಯಾಕೆ ನಾನೇನು ಮಾಡಿದೆ ನಿಮಗೆ? ಏನು ಮಾಡಿದೆ? ನೋಡಿ ಫ್ರೆಂಡ್ಸ್, ಯಾರೋ ಸಪೋರ್ಟ್ ಮಾಡಿಬಿಡಿ ಅಂತ ಹೇಳ್ತಾವಳೆ. ನೋಡಿ ಫ್ರೆಂಡ್ಸ್, ಎಂಥ ಮಗಳು ಹುಟ್ಟವಳೆ. ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾವಳೆ. ಮತ್ತು ಬೆಳಗ್ಗೆ ಏನು ಹೇಳ್ತಿದ್ಲು ಗೊತ್ತಾ? ಅಮ್ಮ ಮತ್ತು ನಿಂದು ಸುಷ್ಮಾ ಯೂಟ್ಯೂಬ್ ಅಂತ ಹಾಕ್ಸು, ಮತ್ತು ಗುಲಾಬಿ ಅಂತ ಹಾಕ್ಸು, ಆಗ ನಿನಗೆ ಒಳ್ಳೊಳ್ಳೆ ಲೈಕ್ಸ್ ಬರುತ್ತೆ. ಆಮೇಲಿಂದ ಅಮ್ಮ ನಿನಗೆ ಬ್ಯಾಡ್ ಕಮೆಂಟ್ ಬರೋಲ್ಲ ಕಣಮ್ಮ ಅಂತ ಹೇಳ್ತಿದ್ಲು. ನನಗೆ ನಗುನೇ ಬಂತು. ಇವ್ಳಿಗೆ ಹೆಂಗೆ ಅರ್ಥ ಆಯಿತು ಇದೆಲ್ಲ ಬ್ಯಾಡ್ ಕಮೆಂಟ್ ಬಗ್ಗೆ ಎಲ್ಲ ಅಂತ. ಗುಲಾಬಿ ಅಂತ ಹಾಕ್ಸ್ಬೇಕಂತೆ, ಇವಾಗ ಬ್ಯಾಡ್ ಕಮೆಂಟ್ ಏನು ಬರಲ್ವಂತೆ ಅಲ್ವಾ ಚಿನ್ನು? ನೀವೇ ತಾನೇ ಹೇಳಿದ್ದು ಕೃತು? ಫ್ರೆಂಡ್ಸ್ ವಿಡಿಯೋದಲ್ಲಿ ಅವಳು ಮಾತಾಡಲ್ಲ, ಆಮೇಲಿಂದ ಹುರಿತಾಳೆ. ಕೃತು ಲೇ ಮಾತಾಡು, ವಿಡಿಯೋ ಆಫ್ ಮಾಡಿ ಹೇಳೆ. ಓಯ್ ನೀರ ಫ್ರೆಂಡ್ಸ್, ಕೃತು ಟೈಮ್ ಆಯಿತು 9:30 ಆಯಿತು. ಸೊ ನಗ್ಸೋಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವಳನ್ನ ಕಳಿಸ್ಬಿಟ್ರೆ ನಮ್ಮದು ಕೆಲಸ ಏನೇನೋ ಇದೆ. ಸೊ ಕೆಲಸ ಮಾಡಬೇಕು. ಇವಾಗ ಕೃತನ ಹಚ್ಬಿಟ್ಟು ನೆಕ್ಸ್ಟ್ ಏನೇನಾಗುತ್ತೆ ನೋಡೋಣ ಬನ್ನಿ. ಲಂಚ್ ಬ್ಯಾಗು ಪ್ರಿಪೇರ್ ಮಾಡಿರಲಿಲ್ಲ. ಇವಾಗ ಸಡನ್ನಾಗೆ ದಾಳಿಂಬೆ ಹಿಡ್ದು ಹಾಕಿ ಬಾಟಲ್ ಮರ್ತುಬಿಟ್ಟಿದ್ದೀನಿ ನಾನು, ಲಂಚ್ ಬ್ಯಾಗ್ ಹಾಕಿದ್ದೀನಿ ಅಂತ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್. ಟೈಮ್ ಬಂದು 6 ಗಂಟೆ. ಇವತ್ತು ಏನೂ ವಿಡಿಯೋ ಮಾಡಿಲ್ಲ. 5 to 6 minutes ಅಷ್ಟೇ ವಿಡಿಯೋ ಇರೋದು. ನಮ್ಮ ಅಕ್ಕ ಇವಾಗ ಬಂದು ಬೈಕಲ್ಲಿ ಏನಕ್ಕೆ ಕುಂಟ್ಕೋತ ಸೈಡಲ್ಲಿ ಹೋಯ್ತಾರೆ. ನಮ್ಮ ಮನೆ ಬಾಕ್ಲಲ್ಲಿ ನಾವು ನಿನ್ಸ್ಕೊಂಡ್ರೆ ನಮ್ಮವ್ವ ಒಳಗೆ ಹಾಕೋಂತೈತೆ. ಸೊ ಎಲ್ಲ ಆಚೆ ಕಡೆನೇ ಹಾಕೋದ್ರಿಂದ ನಮ್ಮದು ಚಿಕ್ಕ ಕಡೆ ಇದ್ರೆ ಏನಾಗುತ್ತೆ, ನಾವು ಸಂಜೆ ಟೈಮ್ ತೊಗೊಳ್ತೀವಿ. ನಮ್ಮ ಅಕ್ಕಿಂದು ಈ ಥರ ಇದ್ದಾರೆ. ನಮ್ಮ ಗುಲಾಬಿ ನಮ್ಮ ಅಕ್ಕ ತಗೊಂಡೋಗಿದ್ಲು ಸಾಲಿಗ್ರಾಮದಲ್ಲಿ ನಿಲ್ಲಿಸಿ ಅವಳು ಹೋಗಿದ್ಲು. ಹಾಯ್ ಬಟವ.
ನಮ್ಮವ್ವ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಊರಿಗೆ ಹೋಗೋಕೆ ಹೊರಟಿತ್ತು. ಗುರುವಾರ ಆಗಿರೋದ್ರಿಂದ ಅವ್ರ ಕಡೆ ಜಾಸ್ತಿ ಬಸ್ಸಸ್ಸು, ವ್ಯಾನ್ಸು, ಆಟೋಸು ಸಿಗುತ್ತೆ ಅಂತ. ಬಟ್ ನಾನೇ ಉಳಿಸ್ಕೊಂಡೆ. ನಾನು ಇರ್ತೀನಲ್ವ, ಇರು ನೆಕ್ಸ್ಟ್ ಗುರುವಾರ ಹೋಗಿವಂತೆ ಅಂತ. ಪಾಪ ಹೊರಟಿ ರೆಡಿಯಾಗಿರೋರನ್ನ ನಾನು ಉಳಿಸ್ಕೊಂಡೆ ಫ್ರೆಂಡ್ಸ್. ನಮ್ಮ ಅಜ್ಜಿ ಉಳ್ಕೊಳ್ತು. ನಮ್ಮ ಅಕ್ಕ ಬಂದು ಡ್ರೆಸ್ಸೇ ಚೇಂಜ್ ಮಾಡಿಲ್ಲ. ಇದು ಆ್ಯಕ್ಚುಲಿ ಸೀರೆ ಡ್ರೆಸ್ ಅಲ್ಲ, ಚೆನ್ನಾಗಿದೆ. ಇದು ನಾನೇ ಫ್ರೆಂಡ್ಸ್ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ತರಿಸ್ಕೊಂಡಿದ್ದೆ. ಬಟ್ ತರಿಸ್ಕೊಂಡಿದ್ದೀನಿ, ಒಂದು ದಿನಕ್ಕೂ ಕೂಡ ನಾನು ಆ ಸೀರೆ ವೇರ್ ಮಾಡಿಲ್ಲ. ಬಿಕಾಸ್ ಬ್ಲೌಸ್ ಹೊಲ್ಸಿರತ್ತ. ಬಟ್ ನಮ್ಮಮ್ಮ ಆ ಥರ ಸೀರೆಗಳು, ಲೈಟ್ ವೆಯ್ಟ್ ಸೀರೆಗಳು ಇಷ್ಟ ಆಗುತ್ತೆ. ಸೊ ನಮ್ಮ ಅಕ್ಕ ಟೀ ಬಿಸಿ ಮಾಡೋಲ್ಲ, ಅವಳಿಗೋಸ್ಕರನೇ ಜಾಸ್ತಿ ಇಟ್ಟಿದೆ ಫ್ರೆಂಡ್ಸ್. 5 ಮಿನಿಟ್ಸ್ ಬ್ಯಾಕ್ ಇಟ್ಟಿದ್ದೆ. ಸೊ ಬಂದಲ್ವಾ, ಟೀ ಕೊಡೋಣ ಬನ್ನಿ. ಬಿಸಿ ಬಿಸಿ ಇದೆ. ನಮ್ಮ ಅಪ್ಪಾಜಿ ಫುಲ್ ಎಗ್ ಪಪ್ಸ್ ತಂದಿದೆ. ಇವಾಗ ತಿನ್ನೋದು. ಆ್ಯಕ್ಚುಲಿ ನಾನು ಪಕೋಡ ಮಾಡೋಣ ಈ ಚಳಿಗೆ ಅಂತ ಅಂದ್ಬಿಟ್ಟು ಪಕೋಡ ಹಿಟ್ಟು, ಕಡಲೆ ಹಿಟ್ಟು ತರಿಸ್ದೆ. ಬಟ್ ನೋಡಿದ್ರೆ ನಮ್ಮ ಅಪ್ಪಾಜಿ ಬಂದು ತಂದು ಕೊಟ್ಟಿದೆ. ಸೊ ಇದನ್ನು ತಿನ್ನೋಣ. ಫುಲ್ ಬ್ಯಾಟಿಂಗ್ ಫ್ರೆಂಡ್ಸ್. ಏನೋ ಇದು ನಮ್ಮ ಅಕ್ಕಂಗೆ, ಇದು ನನಗೆ, ಇದು ನಮ್ಮ ಅಜ್ಜಿಗೆ, ಇದು ನಮ್ಮ ಅಮ್ಮಂಗೆ. ನಮ್ಮ ಅಪ್ಪಾಜಿ ಗೊತ್ತಂತ ಇಲ್ವಲ್ಲ ಫ್ರೆಂಡ್ಸ್, ಗೊತ್ತೀರಾ? ನೋಡೋಣ ಬನ್ನಿ. ಗೈಸ್ ಟೈಮ್ ಬಂದು 12:30. ಊಟ ಮಾಡ್ತಾನೆ ಮಲ್ಕೊಂಬಿಟ್ಟಿದೆ. ತುಂಬ ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್. ಅದಕ್ಕೆ ಮೆತ್ತಗೆ ಬಂದು ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಬಂದು 8:30. ಸೊ ಟೈಮ್ ಆಯಿತು. ನಾನು ಇವಾಗ ನಮ್ಮ ಅಕ್ಕನಿಗೋಸ್ಕರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಟೈಮ್ ಆಗ್ಬಿಡ್ತು ಫ್ರೆಂಡ್ಸ್. ಎಲ್ಲನೂ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ. ಸೊ ಲೇಟ್ ಆಗಿಬಿಟ್ಟಿದೆ. 8:30 ಆಗಿದೆ. 9 ಗಂಟೆ ಅಷ್ಟರಲ್ಲಿ ಹೋಗಬೇಕು. 8:45 ಆಗಿದೆ ಅಂತ ಹೇಳ್ಬೋದು. ಸೊ ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇವತ್ತಿಂದ ಏನಾಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ನಾವು ಚಿತ್ರಾನ್ನ, ಬಿಳಿ ಚಿತ್ರಾನ್ನ ಮಾಡಿದ್ದೀವಿ. ನಮ್ಮ ಕೃತುಗೆ ರೊಟ್ಟಿ ಬೇಕಂತೆ ಫ್ರೆಂಡ್ಸ್. ನೋಡಿ ಹೆಂಗೆ ಮನಸ್ಕೊಂಡು ಕೂತವಳೆ. ರೊಟ್ಟಿ ಬೇಕಂತೆ. ಸೊ ಈಗ ಅರ್ಜೆಂಟಿಗೆ ಏನೇನೋ ಒಂದು 1/4 ಗಂಟೆ ಅವಳು ಬಸ್ಸೇ ಬರ್ತದೆ. ನಿಮ್ಮ ಅಮ್ಮ ಕೈಲೇ ಮಾಡಿಸ್ಕೊ ಫ್ರೆಂಡ್ಸ್. ಕೊನೆಗೂ ನಮ್ಮ ಕೃತು ರೊಟ್ಟಿ ಹಾಕಿಸ್ಕೊತಿದ್ದಾಳೆ ಫ್ರೆಂಡ್ಸ್. ಅವ್ರ ಅಮ್ಮನೇ ಹಾಕ್ಕೊಡ್ತಾ ಇದ್ದಾಳೆ. ಅವಳಿಗೆ ಆಲ್ರೆಡಿ ಹೋಗಬೇಕು. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.